ಕೊಪ್ಪಳದ ಪರಿಸರಕ್ಕೆ ಸಹಜ ಪರಿಸರಕ್ಕೆ ಹಾನಿ ಉಂಟು ಮಾಡಬಹುದಾದಂತಹ ಸಾಮರ್ಥ್ಯ ಇದ್ದಂತಹ ಈ ಬಲ್ಡೋಟ ಕಾರ್ಖಾನೆಗೆ ಇಡೀ ತಾಲೂಕಿನ ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಖುದ್ದು ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಬೀದಿಗಿಳಿದು ಜನಾಂದೋಲನ ಹೋರಾಟವನ್ನು ನಡೆಸಿದ್ರು. ಆದರೂ ಕೂಡ ಬಲ್ಡೋಟ ಕಾರ್ಖಾನೆ 52,000 ಕೋಟಿ ಬಂಡವಾಳ ಹೂಡಿಕೆ ಮಾಡಿ ಉಕ್ಕು ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡೋಕೆ ಮುಂದಾಗಿದೆ. ಕಾರ್ಖಾನೆ ಸ್ಥಾಪನೆ ವಿರೋಧಿಸಿದ ದೊಡ್ಡ ಹೋರಾಟದಲ್ಲಿ ಸದ್ಯ ಕಮಿಷನ್ ಆರೋಪ ಕೇಳಿಬಂದಿದೆ. ಈ ಕಾರ್ಖಾನೆ ಸ್ಥಾಪನೆಗೆ ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ ನಾಯಕರು 52,000 ಕೋಟಿಗೆ 5% ನಂತೆ ಕಮಿಷನ್ ಪಡೆದಿದ್ದಾರೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಬಸವರಾಜ್ ದಡೇಸಗೂರ್ ಗಂಭೀರ ಆರೋಪ ಮಾಡಿದ್ದಾರೆ. ಕಾರ್ಖಾನೆ ಸ್ಥಾಪನೆ ಮಾಡುವುದ ಘೋಷಣೆ ಮಾಡಿದಾಗ ಜಿಲ್ಲೆಯ ಸಚಿವರು, ಶಾಸಕರು, ಸಂಸದರು ಎಲ್ಲರಿಗೂ ಕೂಡ 2% ಕಮಿಷನ್ ಕೊಡೋದಕ್ಕೆ ಕಾರ್ಖಾನೆ ಒಪ್ಪಿಗೆ ನೀಡಿತಂತೆ. ಆದರೆ ಸಚಿವ ಶಿವರಾಜ್ ತಂಗಡಿಗೆ 5%ಗೆ ಬೇಡಿಕೆ ಇಟ್ಟಿದ್ರು ಅಂತ ಕಮಿಷನ್ ಬಾಂಬನ್ನು, ಭ್ರಷ್ಟಾಚಾರದ ಆರೋಪವನ್ನು ನೇರವಾಗಿ ರೂಲಿಂಗ್ ಪಾರ್ಟಿ ಮೇಲೆ ಬಿಜೆಪಿ ಮಾಡ್ತಿದೆ. ಆ ಫ್ಯಾಕ್ಟ್ರಿ ಚಾಲುವಾದರೆ ಇಲ್ಲಿರೋಂಥ ಸೈಟ್ ರೇಟು, ಇಲ್ಲಿರೋಂಥ ಜನಕ್ಕೆ ಭಾಳ ಅಪಘಾತ ಆಗ್ತೈತೆ ಅಂತೇಳಿ ನಾವೆಲ್ಲರೂ ಸ್ಟ್ರೈಕಿಗೆ ಬಂದು ಹೋರಾಟ ಮಾಡಿದ್ವಿ. ಕಾಂಗ್ರೆಸ್ ನಾಯಕರಿಗೆ ಯಾಕೆ ಬಣ್ಣ ಹಚ್ಚಿದ್ರಂದ್ರೆ ಅವ್ರು ಲೂಟಿ ಮಾಡೋಕ್ಕೆ ನಮ್ಮನ್ನು ಕರೆದ್ರು. ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲರೂ ಟೋಟಲ್ ಹಾಲಿ ಶಾಸಕರು, ಮಾಜಿ ಶಾಸಕರು, MLC ನಮ್ಮ ಡಾಕ್ಟ್ರನ್ನ ಎಲ್ಲರನ್ನೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರೆದು ಏನಂದ, ತಾವು ಸಿಂಗಲ್ ಪೇಮೆಂಟಿಗೆ ಸಿಂಗಲ್ಲು ಮಾತಾಡಿದ್ರು. ಯಾರ ಜೊತೆಗೆ ಅವ್ರ ಜೊತೆಗೆ ಮಾತಾಡಿ 2% 52,000 ಕೋಟಿ ಎಷ್ಟೊತ್ತು ನಿಮ್ಗೆ ಲೆಕ್ಕ ಹೇಳ್ತೀನಲ್ಲ ಲೆಕ್ಕ. ಅವರು 2% ಕೊಡ್ತಂತ ಅವ್ರು ಹೇಳಿದ್ರು, ಇವರು 5% ಕೇಳ್ಯಾರ. ನಮ್ಮ ಫ್ಯಾಕ್ಟ್ರಿ ಓನರು ಇವ್ರು